ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ 10ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ನಾವು 8ನೇ ತರಗತಿಯವರಿಗಾಗಿ ಕನ್ನಡ, ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಹಿಂದಿ ಈ 4 ವಿಷಯಗಳಲ್ಲಿ ನಿಮ್ಮ ಚಟುವಟಿಕೆ ಪುಸ್ತಕಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚೆಚ್ಚು ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸೊ ನೋಡೋಣ, ಕಲಿಕಾ ಫಲ ಬಂದ್ಬಿಟ್ಟು ಮಾನವ ಮತ್ತು ಸಮಾಜದ ನಡುವಿನ ಸಂಬಂಧ ಹಾಗೂ ಸಾಮಾಜೀಕರಣವನ್ನು ವಿಶ್ಲೇಷಿಸ್ತಾರೆ. ಚಟುವಟಿಕೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಮಾನವನಿಗೂ ಹಾಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮೊದಲನೇದು, ಮಾನವ ಸೃಜನಶೀಲ, ಪ್ರಾಣಿಗಳು ಸೃಜನಶೀಲ ಅಲ್ಲ. ಎರಡನೇದು, ಮಾನವನ ಕೈಬೆರಳುಗಳು ಉಪಯುಕ್ತವಾಗಿವೆ, ಆದರೆ ಪ್ರಾಣಿಗಳ ಕೈಬೆರಳುಗಳು ಇದ್ದರೂ ಸಹಿತವು ಉಪಯುಕ್ತ ಅಲ್ಲ. ಮಾನವನ ಮೆದುಳಿನ ವಿಕಸನ ಆತನ ಸೃಜನಶೀಲತೆಗೆ ಕಾರಣ, ಪ್ರಾಣಿಗಳಲ್ಲಿನ ಮೆದುಳಿನ ವಿಕಸನದ ಪ್ರಕ್ರಿಯೆ ಮಂದಗತಿ ಇದೆ. ನೆಕ್ಸ್ಟ್, ಮಾನವನ ಗ್ರಹಿಕೆ ಮತ್ತು ಕ್ರಿಯಾಶೀಲತೆ ತೀವ್ರವಾಗಿದ್ದರೆ ಪ್ರಾಣಿಗಳಲ್ಲಿ ಯಾವುದೇ ವಿಧದ ಗ್ರಹಿಕೆ ಮತ್ತು ಕ್ರಿಯಾಶೀಲತೆಗಳನ್ನು ನೋಡೋದಿಲ್ಲ. ಎರಡನೇದು, ಮಾನವ ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ ಎಂಬುದರ ಕುರಿತು ಚರ್ಚಿಸಿರಿ ಅಂತ ಇದೆ. ಉತ್ತರ, ಮಾನವ ಮುಖ್ಯವಾಗಿ ಸಮಾಜದ ಜೀವಿ, ಎಲ್ಲರೊಟ್ಟಿಗೆ ಬದುಕಲು ಪ್ರಯತ್ನಿಸ್ತಾನೆ. ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅತಿ ಅಗತ್ಯ ಅಂತ ಭಾವಿಸ್ತಾನೆ, ಏಕೆಂದರೆ ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ. ಆದುದರಿಂದಲೇ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲಾಗುತ್ತದೆ. ಮಾನವನನ್ನ ಸಮಾಜ ಜೀವಿ ಎಂದೂ ಸಹ ಕರೆಯಲಾಗುತ್ತದೆ. ಪ್ರಶ್ನೆ 3, ಸಾಮಾಜೀಕರಣಕ್ಕೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ. ಕುಟುಂಬ, ಶಾಲೆ, ಸ್ನೇಹಿತರ ಗುಂಪು ಅಥವಾ ಸಮವಯಸ್ಕರರ ಗುಂಪು ಅಂತೀವಿ. ಸಮೂಹ ಮಾಧ್ಯಮಗಳಲ್ಲಿ ದಿನಪತ್ರಿಕೆಗಳು ಬರ್ತದೆ, ಇಂಟರ್ನೆಟ್ ಬರ್ತದೆ, ಟಿವಿ ಬರ್ತದೆ, ಕಂಪ್ಯೂಟರ್, ಇವೆಲ್ಲವುಗಳು ಕೂಡ ಏನಪ್ಪ ಅಂದರೆ ಸಾಮಾಜೀಕರಣಕ್ಕೆ ಪೂರಕವಾದ ಅಂಶಗಳನ್ನು ಒದಗಿಸಿ ಕೊಡ್ತದೆ. ಮುಂದಿನ ಪ್ರಶ್ನೆ ಇತ್ತು, ಪ್ರಶ್ನೆ ಸಂಖ್ಯೆ 4ರಲ್ಲಿ, ನಿಮ್ಮ ಸ್ನೇಹಿತರೊಂದಿಗೆ ಭಾಷೆಯನ್ನು ಬಳಸದೆ ಕೇವಲ ಮೂಕಾಭಿನಯದ ಮೂಲಕ ಸಂವಹನವನ್ನು ನಡೆಸಿ ಉಂಟಾಗಬಹುದಾದ ಅನಾನುಕೂಲಗಳನ್ನು ಕುರಿತು ಚರ್ಚಿಸಿದ ಅಂಶಗಳನ್ನು ಬರೆಯಿರಿ. ಇಲ್ಲಿ ಮೂಕಾಭಿನಯದ ಮೂಲಕ ಸಂವಹನವನ್ನು ಮಾಡಿದರೆ ಆ ಸಂವಹನ ಅಪೂರ್ಣ ಆಗಬಹುದು, ಅಥವಾ ಸಂವಹನ ನಡೆಸಿದಾಗ ಪ್ರತಿಯುತ್ತರ ಬರದೇ ಇರಬಹುದು. ಸಂವಹನದಲ್ಲಿರ್ತಕ್ಕಂಥ ಸ್ವೀಕರಿಸುವನ ಗ್ರಹಿಕೆ ಕಷ್ಟ ಸಾಧ್ಯವಾಗಬಹುದು. ಆಮೇಲೆ ಈ ಸಂವಹನದಲ್ಲಿ ಒಟ್ಟಾರೆ ಪ್ರತಿಕ್ರಿಯೆ ಬರದೇ ಇರುವುದರಿಂದ ಅವರಿಬ್ಬರ ನಡುವಿನ ಸಮಯ ಅಪವ್ಯಯ ಆಗ್ತದ ಅಂತಕ್ಕಂಥ ಅನಾನುಕೂಲದ ಅಂಶಗಳನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಬರಿಬಹುದು. ಪ್ರಶ್ನೆ 5, ಈ ಕೆಳಗಿನ ಸಮಾಜಶಾಸ್ತ್ರಜ್ಞರ ಕುರಿತ ಮಾಹಿತಿಯನ್ನು ಸಂಗ್ರಹಿಸಿ ತುಂಬಿರಿ. ಕೊಡುಗೆಗಳು ಅಂತ ಕೊಟ್ಟಿದ್ದಾರೆ, ಸಮಾಜಶಾಸ್ತ್ರಜ್ಞರು ಅಂತ ಕೊಟ್ಟಿದ್ದಾರೆ. ಮೊದಲಿಗೆ MN ಶ್ರೀನಿವಾಸ್, ಅಂತಾರಾಷ್ಟ್ರೀಯ ಖ್ಯಾತಿಯ ಸಮಾಜಶಾಸ್ತ್ರಜ್ಞ, ಸಾಮಾಜಿಕ ಮಾನವಶಾಸ್ತ್ರದ ಅದ್ಭುರ್ಯ ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್ ಅವರು 16 ನವೆಂಬರ್ 1916ರಂದು ಮೈಸೂರಿನ ಬಳಿ ಅರಕೆರೆ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ನರಸಿಂಹಾಚಾರ್ಯರು ಪ್ರಾರಂಭಿಕ ಶಿಕ್ಷಣವನ್ನು ಮೈಸೂರಿನ ಸದ್ವಿದ್ಯಾಶಾಲೆಯಲ್ಲಿ ಪೂರೈಸಿದ ಶ್ರೀನಿವಾಸನ್ ಮಹಾರಾಜ ಕಾಲೇಜಿನಿಂದ ಪದವಿ ಪಡೆದು ಮುಂಬೈನಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದರು. ಕೊಡವ ಮತ ಸಮಾಜ ಕುರಿತಾಗಿ ಮಹಾಪ್ರಬಂಧ ಮಂಡಿಸಿ PhD ಪದವಿ ಪಡೆದರು. ಉನ್ನತ ವ್ಯಾಸಂಗವನ್ನು ಆಕ್ಸ್ಫರ್ಡ್ನಲ್ಲಿ ಕೈಗೊಂಡರು ಅಂತಕ್ಕಂಥ ಅಂಶಗಳನ್ನು ಬರಿಬೇಕಿತ್ತು. ಇನ್ನು 2ರಲ್ಲಿ ಇರಾವತಿ ಕರ್ವೆ ಅವ್ರ ಬಗ್ಗೆ ಕೇಳಿದರೆ ಅವರ ಬಗ್ಗೆ ಬರೀತಕ್ಕಂಥದ್ದು, ಇರಾವತಿ ಕರ್ವೆ ಒಬ್ಬ ಪ್ರಸಿದ್ಧ ಶಿಕ್ಷಣ ತಜ್ಞೆ, ಲೇಖಕಿ ಮತ್ತು ಮಾನವಶಾಸ್ತ್ರಜ್ಞೆ. ಭಾರತದಲ್ಲಿ ಆಗಿನ್ನೂ ಮಾನವಶಾಸ್ತ್ರ ಎಂಬ ವಿಷಯವನ್ನು ಶೈಶವಾವಸ್ಥೆಯಲ್ಲಿದ್ದಾಗ ಈ ವಿಷಯದಲ್ಲಿ ಸಾಧನೆ ಮಾಡಿದ ಪ್ರಥಮ ಭಾರತೀಯ ಮಹಿಳೆ ಇರಾವತಿ ಕರ್ವೆಯವರು. 3, GS ಘುರ್ರೆ, 1924ರಲ್ಲಿ ಘುರ್ರೆ ಭಾರತದಲ್ಲಿಯೇ 2ನೇಯವರಾಗಿ ಮುಂಬೈ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದರು. ಅವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹದ ಹೊಗಳಿಕೆಗೆ ಪಾತ್ರರಾಗಿದ್ದಾರೆ. ಕಡೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಬರಿಬೇಕಾಗಿದೆ. ಅವರ ಕೊಡುಗೆಗಳು ಅಂದರೆ ವಿಶೇಷವಾಗಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನೆಹರು ಅವರಿಂದ ಕಾನೂನು ಸಚಿವರಾಗಿ ಆಹ್ವಾನ ಪಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ರೂಪಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡರು. ಅಪಾರವಾದ ಶ್ರಮವಹಿಸಿ ದೇಶಕ್ಕೆ ಸಂವಿಧಾನವನ್ನು ಕಟ್ಟಿಕೊಟ್ಟರು. ಇಂದು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಮುಕ್ತ ಕಂಠದಿಂದ ಹೇಳಲಾಗುತ್ತಿದೆ. ಮುಂದಿನ ಪ್ರಶ್ನೆ, ಆರಂಭಿಕ ಸಮಾಜಶಾಸ್ತ್ರಜ್ಞರ ಭಾವಚಿತ್ರಗಳನ್ನು ಹೆಸರಿಸಬೇಕು. ಈ ಚಿತ್ರದಲ್ಲಿರೋರು ಆಗಸ್ಟ್ ಕಾಮ್ಟೆ, ಕಾರ್ಲ್ ಮಾರ್ಕ್ಸ್ ಇದ್ದಾರೆ, ಹರ್ಬರ್ಟ್ ಸ್ಪೈನರ್ ಇದ್ದಾರೆ, ಕಡೆಗಿರ್ತಕ್ಕಂಥದ್ದು ಮ್ಯಾಕ್ಸ್ ವೆಬರ್ ಅವರು ಇದ್ದಾರೆ. ಕಲಿಕಾ ಅಂದರೆ ಈ ಶೀರ್ಷಿಕೆಯ ಕಡೆಯ ಪ್ರಶ್ನೆ,
ಮಾನವನು ಸಂಘಜೀವಿ ಹಾಗೂ ಸಾಮಾಜಿಕ ಜೀವಿ. ಈ ಹೇಳಿಕೆಗೆ ಕಾರಣಗಳನ್ನು ನೀಡಿರಿ ಮತ್ತು ಸಮರ್ಥಿಸಿರಿ. ಮಾನವ ಸಮಾಜ ಜೀವಿ ಅಂತೀವಿ. ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯ. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜ ಇಲ್ಲದೆ ವ್ಯಕ್ತಿ ಇಲ್ಲ. ಆದ್ದರಿಂದ ಮಾನವ ಸಮಾಜದ ಸೃಷ್ಟಿ, ಸಮಾಜವು ಮಾನವನ ಸೃಷ್ಟಿ ಎಂದು ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ನಾವು ಒಂದು ಕಣ್ಣು ಮುಚ್ಚಿ ನಾನೊಬ್ಬನೇ ನನ್ನ ಊರಿನಲ್ಲಿ ಇರಲು ಸಾಧ್ಯವೇ ಅಂತ ಯೋಚಿಸೋಣ. ಆಗ ಎಲ್ಲರಿಗೂ ಸಿಗುವ ಉತ್ತರ ಒಂದೇ: ಅಸಾಧ್ಯ. ಅಂದರೆ ಮಾನವ ಸಂಘಜೀವಿ, ಎಲ್ಲರೊಟ್ಟಿಗೆ ಬದುಕಲು ಪ್ರಯತ್ನಿಸ್ತಾನೆ. ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ, ಏಕೆಂದರೆ ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ. ಆದ್ದರಿಂದಲೇ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಕರಿತೀವಿ. ಮಾನವನನ್ನು ಸಮಾಜ ಜೀವಿ ಅಂತ ಹೇಳ್ತೀವಿ. ಇಷ್ಟಿತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ 10ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು. ನಾವು ಹಾಕ್ತಕ್ಕಂಥ ಕನ್ನಡ ಆಗಿರಬಹುದು, ವಿಜ್ಞಾನ ಮತ್ತು ಹಿಂದಿ ವಿಷಯದ ಕಲಿಕಾ ಚಟುವಟಿಕೆಯ ಪುಸ್ತಕಗಳ ಉತ್ತರಗಳ ವಿಡಿಯೋಗಳನ್ನು ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನನ್ನದೇ ಒಂದು ವಾಟ್ಸಪ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ. ಅವುಗಳಿಗೆ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಇನ್ನೊಂದು ಹೊಸ